ನಮಸ್ಕಾರ ಎಲ್ರಿಗೂ. ಎಲೆಕ್ಷನ್ಗೆ ಮುಂಚೆ ಕೋಡ್ ಆಫ್ ಕಂಡಕ್ಟ್ ಇರೋ ಹಾಗೆ ನಮ್ಮ ಜಾತ್ರೆಗೂ ರೂಲ್ಸ್ ಇದೆ. ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ, ಅದೇ ಅಂಕೆ ಹಾಕೋದು. ಈ ರೂಲ್ಸ್ನ ಯಾರೂ ಬ್ರೇಕ್ ಮಾಡೋ ಹಾಗಿಲ್ಲ. ಹಾಗಾದರೆ ರೂಲ್ಸ್ ಏನು? ಅಂಕೆ ಹಾಕೋ ದಿನ ಏನೇನು ನಡೆಯುತ್ತೆ? ಅಂಕೆ ಹಾಕಿದ ಮೇಲೆ ಹಳ್ಳಿ ಏನಾದರೂ ಬದಲಾಗತ್ತಾ? ಏನೇನಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಮಲೆನಾಡಿನ ಹಳ್ಳಿಗಳಲ್ಲಿ ಜಾತ್ರೆ ಅಂದರೆ ಅದು ಕೇವಲ ಹಬ್ಬ ಅಲ್ಲ, ಅದು ನಮ್ಮ ಹೆಮ್ಮೆಯ ಸಂಪ್ರದಾಯ. 2 ವರ್ಷ, 5 ವರ್ಷ ಅಥವಾ 7 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಮಾರಿಕಾಂಬಾ ದೇವಿಯ ಉತ್ಸವ, ರಥೋತ್ಸವ, ಹರಕೆ, ಊಟೋಪಚಾರ, ನಾಟಕ, ಆಟಪಾಠಗಳು ಎಲ್ಲವೂ ಸೇರಿರ್ತವೆ. ಹಳ್ಳಿಯ ಜನರು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರೂ ಜಾತ್ರೆಗೆ ಮಾತ್ರ ಖಂಡಿತ ಊರಿಗೆ ಬಂದೇ ಬರ್ತಾರೆ. ನೆಂಟರು, ಸ್ನೇಹಿತರು ಎಲ್ರಿಗೂ ಆಹ್ವಾನ ಇರುತ್ತೆ. ಅಷ್ಟು ಒಗ್ಗಟ್ಟು, ಅಷ್ಟು ಭಕ್ತಿಯನ್ನು ಈ ಜಾತ್ರೆಯಲ್ಲಿ ನಾವು ಕಾಣ್ಬೋದು. ಆದರೆ ಈ ಜಾತ್ರೆ ಶುರುವಾಗೋಕ್ಕೆ 1 ವಾರ ಮುಂಚೆ ಊರಿನಲ್ಲಿ ಒಂದು ಸಂಪ್ರದಾಯ ನಡೆಯುತ್ತೆ. ಅದೇ ಅಂಕೆ ಹಾಕುವುದು. ಅಂಕೆ ಹಾಕುವುದು ಅಂದರೆ ಜಾತ್ರೆ ಆರಂಭವಾಗ ಮುಂಚೆ ದೇವರ ಸನ್ನಿಧಿಯ ಅಂದರೆ ಮಾರಿಕಾಂಬಾ ದೇವಿಯ ಸನ್ನಿಧಿಯಲ್ಲಿ ಜಾತ್ರೆಗೆ ಸೇರಿದ ಹಳ್ಳಿಗಳ ಗ್ರಾಮಸ್ಥರು ಸೇರಿ ನಿರ್ಧಾರವನ್ನು ತೆಗೆದುಕೊಳ್ಳೋದು. ಇದು ಶಬ್ದಶಃ ಅರ್ಥ. ಹಾಗಾದರೆ ಅಂಕೆ ಹಾಕೋ ದಿನ ಏನೇನು ನಡೆಯುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಈ ದಿನದಿಂದ ಜಾತ್ರೆ ಮುಗಿಯೋವರೆಗೂ ಅಂದರೆ ಅಂಕೆ ಹಾಕೋಕ್ಕೆ ಒಂದು ದಿನ ನಿಗದಿ ಮಾಡಿರ್ತಾರೆ. ಅಂದರೆ ಜಾತ್ರೆಗಿಂತ 1 ವಾರ ಮೊದಲು. ಈಗ ಮಂಗಳವಾರ ಜಾತ್ರೆ ನಡೆಯುತ್ತೆ ಅಂದರೆ ಅದ್ರ ಹಿಂದಿನ ಮಂಗಳವಾರ ಈ ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಆ ನಿಯಮಗಳು ಅಂತಂದರೆ ಅಂಕೆ ಹಾಕಿದ ನಂತರ ಜಾತ್ರೆ ಮುಗಿಯೋವರೆಗೂ ಆ ಊರಿನ ಗ್ರಾಮಸ್ಥರು ಬೇರೆ ಊರಲ್ಲಿ ಉಳಿಯೋ ಹಾಗಿಲ್ಲ. ಎಷ್ಟೇ ರಾತ್ರಿ ಆದರೂ ಆ ಊರಿಗೆ ಬರಲೇಬೇಕು. ಹಾಗೇನಾದರೂ ಬೇರೆ ಊರಲ್ಲಿ ಉಳಿಯೋದಾದರೆ ಅಂಕೆ ಹಾಕೋ ದಿನ ಊರಲ್ಲಿ ಆ ವ್ಯಕ್ತಿಗಳು ಇರೋ ಹಾಗಿಲ್ಲ, ಬೇರೆ ಊರಿಗೆ ಹೋಗಿರಬೇಕು. ಆ ಊರಲ್ಲಿ ಏನಾದರೂ ಇದ್ದರೆ ಆ ಜಾತ್ರೆ ಮುಗಿಯೋವರೆಗೂ ಅಂಕೆ ಹಾಕೋ ದಿನದಿಂದ ಅವರು ಬೇರೆ ಊರಲ್ಲಿ ಉಳಿಯೋ ಹಾಗಿಲ್ಲ. ಅದೇ ಆ ವರ್ಷ ಏನಾದರೂ ಮದುವೆ ಆಗೋರಿದ್ದರೆ ಅವರು ಅಂಕೆ ಹಾಕೋ ದಿನ ಊರಲ್ಲಿ ಇರೋ ಹಾಗಿಲ್ಲ. ಅಂಕೆ ಹಾಕಿದ ನಂತರ ಅವರು ಬರ್ಬೋದು. ಮತ್ತು ಅಂಕೆ ಹಾಕಿದ ನಂತರ ಜಾತ್ರೆಯನ್ನು ನಡೆಸಲೇಬೇಕು ಅನ್ನೋ ಒಂದು ರೂಲ್ಸು. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದ್ದಂಗೆ ಈ ಅಂಕೆ ಹಾಕೋದು ಜಾತ್ರೆಯ ಒಂದು ಸ್ಪಿರಿಚುವಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ಬೋದು. ಹಾಗಾದರೆ ಅಂಕೆ ಹಾಕುವ ದಿನ ನಮ್ಮ ಕೊಂಡ್ಲಿಯಲ್ಲಿ ಏನೇನು ಪದ್ಧತಿಗಳು ನಡೀತು ಅಂತ ನೋಡೋಣ ಬನ್ನಿ. ಬೆಳಿಗ್ಗೆ ಶ್ರೀದೇವಿಗೆ ಜಾತ್ರಾ ಮಹೋತ್ಸವದ ನಿಮಿತ್ತ ಫಲ ಸಮರ್ಪಣೆ ಮತ್ತು ಪ್ರಾರ್ಥನೆಗಳು, ಪೂಜೆಗಳು ನಡೀತು. 11 ಊರವರು ಸೇರಿ ಜಾತ್ರೆ ನಡೆಸೋದ್ರಿಂದ ಎಲ್ಲ ಗ್ರಾಮಸ್ಥರು ಮತ್ತು ಕುಟುಂಬದವರಿಂದ ದೀಪೋತ್ಸವವನ್ನು ಮಾಡಲಾಯಿತು. ಮಹಾಗಣಪತಿ ಪೂಜೆ ಇರ್ಬೋದು, ಸಂಕಲ್ಪ ಇರ್ಬೋದು, ಸರ್ವಮಂಗಳ ಮಂತ್ರ, ಸಪ್ತಶತಿ ಚಂಡಿಕಾ ಪಾರಾಯಣ, ಮಾತೃಕಾ ಪೂಜೆ ಇತ್ಯಾದಿಗಳನ್ನು ನಡೆಸಲಾಯಿತು. ಊರಿನ ಎಲ್ಲರಿಗೂ ಕೂಡ ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಡ್ಲಾಯಿತು. ಅಂದರೆ 12 ಗಂಟೆಯ ಒಳಗಡೆ ಅವತ್ತು ಅಂಕೆ ಹಾಕೋ ದಿನ ನಮ್ಮ ಕೊಂಡ್ಲಿ ಜಾತ್ರೆಯಲ್ಲಿ 10/2/2026 ಅಂಕೆ ಹಾಕಲಾಯಿತು. ಅದೇ ರೀತಿ ಜಾತ್ರಾ ಕೋಣಕ್ಕೆ ಶ್ರೀದೇವಿಯ ಪ್ರಸಾದ ಕಾಯಿ ಕಟ್ಟುವುದು ಮತ್ತು ಅಸಾಧೆಯವರಿಗೆ ಶ್ರೀದೇವಿಯ ಪ್ರಸಾದವನ್ನು ನೀಡೋದಾಗಿತ್ತು. 11 ಗ್ರಾಮಗಳಾದ ಕೊಂಡ್ಲಿ, ಹೆಗ್ಗಾರಳ್ಳಿ, ಕೊಪ್ಪ, ಬಾಲಿಕೊಪ್ಪ, ರವೀಂದ್ರನಗರ, ಹೊನ್ನೆಗುಂಡಿ, ಹೊಸಪೇಟೆ, ಹಾಳದಕಟ್ಟ, ಹಣಜಿಬೈಲ್, ಕನ್ನಳ್ಳಿ, ಮಳವತ್ತಿ ಗ್ರಾಮಗಳನ್ನು ಕೋಣದ ಜೊತೆ ಸಂಚಾರವನ್ನು ನಡೆಸೋದು. ಅವ್ರ ಜೊತೆನೇ ಕೋಣಗಳನ್ನು ಈ ಎಲ್ಲ ಹಳ್ಳಿಗಳಿಗೂ ಒಯ್ಯಲಾಗತ್ತೆ. ಅಂದರೆ ಜಾತ್ರೆ ಮುಗಿಯೋದ್ರ ಒಳಗಡೆ. ಮತ್ತು ಆ ಕೋಣಗಳು ಮನೆಗೆ ಬಂದಾಗ ಮನೆಯವರೆಲ್ಲ ಮನೆಗಳನ್ನ ಸ್ವಚ್ಛ ಮಾಡಿರಬೇಕು. ಆ ಕೋಣಕ್ಕೆ ಪೂಜೆಯನ್ನು ಮಾಡಿ ಅವರಿಗೆ ಮಡ್ಲಕ್ಕಿಯನ್ನು ಕೊಟ್ಟು, ಅಂದರೆ ಇವುಗಳಿಗೆ ಅಸಾಧೆಯವರು ಬಂದಿರ್ತಾರೆ ಅವರಿಗೂ ಕೂಡ ಅಕ್ಕಿ, ಕಾಯಿ, ಹಣ ಏನಾದರೂ ಕೊಡ್ಬೋದು. ಈ ರೀತಿ ಪೂಜೆಗಳನ್ನು ಮನೆಗೆ ಕೋಣ ಬಂದಾಗ ಪೂಜೆಗಳನ್ನ ಮಾಡಲಾಗತ್ತೆ. ನೆಕ್ಸ್ಟು ಅಂಕೆ ಹಾಕೋ ದಿನ 12 ಗಂಟೆವರೆಗೆ ಶ್ರೀದೇವಿಯ ದರ್ಶನ ಮತ್ತು 12:30ಗೆ ಶ್ರೀದೇವಿಗೆ ಪರಮಾನ್ನ ಮತ್ತು ಮಹಾ ನೈವೇದ್ಯವನ್ನು, ಮಹಾಮಂಗಳಾರತಿ ಮತ್ತು 5 ಜನ ಮುತ್ತೈದೆಯವರಿಗೆ ಬಾಗಿನವನ್ನು ನೀಡಲಾಗಿತ್ತು. ವೈದಿಕರಿಗೆ ಗೌರವ ಸಮರ್ಪಣೆಯನ್ನು ಮಾಡಲಾಗಿತ್ತು. ಇದಾದ ನಂತರ ಎಲ್ಲ ಜನರಿಗೂ ಈ ಅಂಕೆ ಹಾಕೋ ದಿನ ದೇವಿಯ ಸನ್ನಿಧಾನದಲ್ಲಿ ಪೂಜೆ, ಮಂಗಳಾರತಿ ಎಲ್ಲ ವಿಧಿವಿಧಾನಗಳು ನಡೀತು. ಮತ್ತು ದೇವಿಯ ದರ್ಶನಕ್ಕೆ ಅನುವು ಮಾಡಿಕೊಡಲಾಯಿತು. ಅದಾದ ನಂತರ ಕಲಾ ಸಂಕೋಚ ನಿಮಿತ್ತ ಪೂರ್ವ ತಯಾರಿ, ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ದರ್ಶನ ಇರಲಿಲ್ಲ. 4 ಗಂಟೆ ನಂತರ ಜೀವ ಕಲಶ ಸ್ಥಾಪನೆಯನ್ನು ಮಾಡಲಾಗಿತ್ತು. ಅಸಾಧೆಯವರಿಂದ ಅನೇಕ ರಾತ್ರಿ ಅಂಕೆ ಹಾಕುವ ವಿಧಿವಿಧಾನಗಳು ನಡೀತು. ಗುಡಿಗಾರರಿಂದ ಮೂರ್ತಿಯನ್ನು ತೆಗೆದುಕೊಂಡು ಹೋಗುವಂಥ ಶಾಸ್ತ್ರ ಕೂಡ ನಡೀತು. ದೇವಿಯ ಪುನರ್ ಪ್ರತಿಷ್ಠೆವರೆಗೂ ದೇವಸ್ಥಾನದಲ್ಲಿ ಇರುವ ಅಭಿಷೇಕ ಮೂರ್ತಿ ಮತ್ತು ಜೀವ ಕಲಶಕ್ಕೆ ಪೂಜೆ ಮಾಡಲಾಗುತ್ತೆ. ಇದಿಷ್ಟು ವಿಧಿವಿಧಾನಗಳು ಅಂಕೆ ಹಾಕೋ ದಿನ ನಮ್ಮ ಕೊಂಡ್ಲಿಯಲ್ಲಿ ನಡೀತು. ಮನೆಯಲ್ಲಿ ಹೇಳೋದಾದರೆ ಎಲ್ಲರೂ ಕೂಡ ಮನೆಯನ್ನು ಅವತ್ತು ಸ್ವಚ್ಛಗೊಳಿಸಿ ಬಾಗಿಲಿಗೆ ರಂಗೋಲಿಗಳನ್ನು ಹಾಕಿ ಕೆಲವೊಂದು ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ. ಜಾತ್ರೆ ಅಂಕೆ ಅಂದರೆ ದೇವರ ಉತ್ಸವ. ಅದಕ್ಕೆ ಶುದ್ಧ ಮನಸ್ಸು ಮತ್ತು ಶುದ್ಧ ವಾತಾವರಣಗಳು ಬೇಕು ಅನ್ನೋ ನಂಬಿಕೆ ಅಂದಿನಿಂದಲೂ ಕೂಡ ಇದೆ.
ಹಳೆಯ ಕಾಲದವರು ಮಾಡಿದ್ದು ಕೇವಲ ಸಂಪ್ರದಾಯ ಅಲ್ಲ, ಅದ್ರ ಹಿಂದೆ ಒಂದು ಅರ್ಥ ಇದೆ. ಇವತ್ತಿನ ಪೀಳಿಗೆಗೆ ಅಂಕೆ ಹಾಕೋದು ಅನ್ನೋ ಪದವೇ ಗೊತ್ತಿಲ್ಲ. ಆದರೆ ಇದು ನಮ್ಮ ಮಲೆನಾಡಿನ ಹೆಮ್ಮೆ. ನಿಮ್ಮ ಊರಲ್ಲೂ ಜಾತ್ರೆ ನಡೆಯುತ್ತಾ? ಹಾಗಾದರೆ ಅಂಕೆ ಹಾಕ್ತಾರಾ? ಯಾವ್ಯಾವ ನಿಯಮಗಳನ್ನ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಇಂತಹ ಮಲೆನಾಡಿನ ಸಂಪ್ರದಾಯಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.